ಎಸ್ಐಟಿ ತನಿಖೆಯ ಕಾರ್ಯವಿಧಾನ ಹೇಗೆ ಬದಲಾಗುತ್ತೆ ಅನ್ನುವಂತಹ ಕುತೂಹಲ ಹಾಗೂ ಪ್ರಶ್ನೆ ಸದ್ಯಕ್ಕಿದೆ. ಕಾರಣ ಧರ್ಮಸ್ಥಳದಲ್ಲಿ ಅನಾಮಿಕಾ ಹೇಳಿದಂತೆ ಒಂದೇ ಒಂದು ಇನ್ಸಿಡೆಂಟ್ ಕೂಡ ಕಂಡು ಬಂದಿಲ್ಲ, ಇಲ್ಲಿ ತನಕ ರಿಪೋರ್ಟ್ ಆಗಿಲ್ಲ. ಈ ಬೆನ್ನಲ್ಲೇ ಇಡೀ ಪ್ರಕರಣಕ್ಕೆ ಒಂದು ಸೆನ್ಸೇಷನ್ ಸಿಕ್ಕಿದ್ದು ಯಾವಾಗ? ಆ ತಲೆಬುರುಡೆಯನ್ನು ಆ ವ್ಯಕ್ತಿ ಕತ್ತಿಯಿಂದ ತೆಗೆದುಕೊಂಡು ಆಚೆ ಬರ್ತಾ ಇರುವಂತಹ ವಿಡಿಯೋ ಬಂದಾಗ. ಸೊ ಈಗ ತಲೆಬುರುಡೆ ರಹಸ್ಯದ ಹಿಂದೆ ಬಿದ್ದಿದೆ ಎಸ್ಐಟಿ ಟೀಮ್. ಎಸ್ಐಟಿಗೆ ತಲೆಬುರುಡೆ ರಹಸ್ಯದ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ವಂತೆ. ಅನಾಮಿಕಾ ವ್ಯಕ್ತಿ ಯಾವುದೇ ಮಾಹಿತಿಗಳನ್ನು ಇದ್ರ ಬಗ್ಗೆ ಹಂಚ್ಕೊಂಡಂಗೆ ಕಾಣಿಸ್ತಾ ಇಲ್ಲ, ಈಗ ಕ್ಲಾರಿಟಿ ಇಲ್ಲ. ಅನಾಮಿಕಾ ಕೋರ್ಟ್ಗೆ ತಂದಿದ್ದ ಬುರುಡೆ ಬಗ್ಗೆ ಎಲ್ಲಿಂದ ತಂದ, ನಿಜವಾಗ್ಲೂ ಧರ್ಮಸ್ಥಳ ಗ್ರಾಮದ ಅದು ಅಥವಾ ಬೇರೆ ಕಡೆಯಿಂದ ತಂದು ಧರ್ಮಸ್ಥಳ ಗ್ರಾಮದ್ದು ಅಂತ ಕ್ಲೇಮ್ ಮಾಡಿದಾನಾಗಿತ್ತಾ? ಯಾಕಂದರೆ ಇಲ್ಲಿ ತನಕ ಆತ ಬರೀ ಸುಳ್ಳುಗಳನ್ನೇ ಪೋಣಿಸ್ಕೊಂಡು ಬಂದಿದ್ದಾನ ಅನ್ನೋ ಅನುಮಾನ ಬರೋ ದಿಕ್ಕಿನಲ್ಲಿ ತನಿಖೆ ಹೋಗಿದೆ. ಹೀಗಾಗಿ ಈ ತಲೆಬುರುಡೆ ವಿಚಾರದಲ್ಲೂ ಕೂಡ ನಾವು ನೋಡ್ಬಿಡೋಣ, ದೂತ್ ಕ ದೂತ್ ಪಾನಿ ಕ ಪಾನಿ ಗೊತ್ತಾಗ್ಬಿಡುತ್ತೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೆಯುತ್ತೆ. ಇವತ್ತು ತಲೆಬುರುಡೆ ತಂದ ಜಾಗದ ಮಹಜರ್ ಮಾಡೋದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಇಲ್ಲಿ ತನಕ ಈ ಸ್ಪಾಟ್ದು ಮಹಜರ್ ಆಗಿಲ್ಲ. ತುಂಬ ಜನರದ ಆಕ್ಷೇಪ ಇದ್ದಿದ್ದೆ, ಫಸ್ಟು ಆತ ತಲೆಬುರುಡೆಯನ್ನು ಎಲ್ಲಿಂದ ತಂದಿದ್ದಾನೆ ಅನ್ನೋ ಜಾಗದ ಮಹಜರ್ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಉತ್ಖನನ ಕಾರ್ಯ, ವ್ಯರ್ಥ ಉತ್ಖನನ ಕಾರ್ಯ ಮಾಡಬೇಕೇ ಆಗ್ತಿಲ್ಲ. ಎಸ್ಐಟಿ ಅವರು ಯಾಕೆ ಯೋಚನೆ ಮಾಡಲಿಲ್ಲ ಅಂತ ಕುತೂಹಲ ಇದೆ. ಇವತ್ತಿಗೂ ಕುತೂಹಲ ಇದೆ, ಯಾಕೆ ಫಸ್ಟ್ ನೀನು ತಂದ ಜಾಗ ತೋರ್ಸಪ್ಪ, ಅದನ್ನು ನಾವು ಮಹಜರ್ ಮಾಡ್ತೀವಿ ಅಂತ ಯಾಕೆ ಅನ್ಲಿಲ್ಲ? ಅದನ್ನು ಬಿಟ್ಟು ಇಲ್ಲದೇ ಇರೋ ಜಾಗದಲ್ಲೆಲ್ಲ ಯಾಕೆ ಹುಡುಕಾಡಿದ್ರು? ಈ ಪ್ರಶ್ನೆಗೆ ಉತ್ತರ. ಆಮೇಲೆ ಒಂದು ವಿಡಿಯೋ ಮಾಡಿದ್ದಾನೆ, ಅವನದನ್ನು ತರೋ ಜಾಗದ ವಿಡಿಯೋ ಮಾಡಿದ್ದಾನೆ, ಕೋರ್ಟ್ ಕೊಟ್ಟಿದ್ದಾನೆ. ಅಲ್ಲಿ ಆತ ಮಣ್ಣೆ ಆಗದಿಲ್ವಂತೆ. ಡೀಟೇಲ್ಸ್ ಕೊಡ್ತಾರೆ. ಸುಕ್ಪಾಲ್ ಈ ಇಡೀ ಘಟನೆಗೆ ಸೆನ್ಸೇಷನ್ ಸಿಕ್ಕಿದ್ದೆ ಒಂದು ಸ್ಕಲ್ಲನ್ನು ಆತ ತರೋದ್ರ ಮೂಲಕ. ಸೊ ಸ್ಥಳ ಮಹಜರನ್ನ ಇಷ್ಟು ಲೇಟಾಗಿ ಯಾಕೆ ಮಾಡಿದ್ರು ಅನ್ನುವಂತಹ ಆಕ್ಷೇಪ ಡೇ ಒನ್ನಿಂದ ಕೇಳಿ ಬರ್ತಾ ಇತ್ತು. ಈಗಲೂ ಅದೇ ಆಕ್ಷೇಪ ಇದೆ. ಇವತ್ತು ತನಿಖಾ ವೈಖರಿ ಹೇಗೆ ಸಾಕತ್ತೆ? ಈ ಆ ಸ್ಕಲ್ ಸಿಕ್ಕಂತಹ ಜಾಗ ಯಾವುದು ಅಂತ ಏನಾದರೂ ದೂರಿನಲ್ಲಿ ಉಲ್ಲೇಖ ಆಗಿದೆಯಾ? ಎಲ್ಲಿಗೆ ಹೋಗ್ಬೋದು ಅಂತ? ಈವರೆಗೂ ಆತ ದೂರಲ್ಲಿ ಹೇಳಿರುವಂತದ್ದು ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ನಾನು ಆ ತಲೆಬುರುಡೆಯನ್ನ ತಂದಿರೋದು ಅನ್ನುವಂಥದ್ದು. ಆದ್ರೆ ಆರಂಭದಿಂದ ಈವರೆಗೂ ಯಾವುದೇ ರೀತಿಯಾದಂತ ತಲೆಬುರುಡೆ ಮಹಜರ್ ಮಾಡುವಂತ ಕೆಲಸಗಳನ್ನ ಮಾಡ್ಲಿಲ್ಲ. ಇದಕ್ಕೆ ಒಂದ್ 2-3 ತಾಂತ್ರಿಕ ತೊಂದರೆಗಳು ಎದುರಾಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳಿಗೆ. ಒಂದು, ಆತ ಹೇಳಿರುವ ದೂರಿನ ಪ್ರಕಾರ 13 ಪಾಯಿಂಟ್ಗಳನ್ನೇನು ನಿಗದಿ ಮಾಡಲಾಗಿತ್ತು. ಆ ನಿಗದಿ ಮಾಡಿರುವಂತಹ 13 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡ್ಲೇಬೇಕಾಗಿತ್ತು. ಹಾಗಾಗಿ ಮೊದಲಿಗೆ ಆ ಉತ್ಖನನ ಕೆಲಸವನ್ನ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ರು. ಹಾಗಾಗಿ ಸಂಪೂರ್ಣವಾಗಿ ಆತ ತೋರಿಸಿರುವಂತಹ 17 ಪಾಯಿಂಟ್ಗಳನ್ನು ಉತ್ಖನನ ಮಾಡ್ಲಾಯ್ತು. ಆ ಬಳಿಕ ಒಂದು ವೇಳೆ ತಲೆಬುರುಡೆಯನ್ನ ಮಹಜರ್ ಮಾಡಿದ್ರೆ ಆತನ ಮೇಲೇನೆ ಪ್ರಕರಣ ದಾಖಲಿಸಿ ಆತನನ್ನ ವಶಕ್ಕೆ ಪಡೆಯುವಂತ ಚಾನ್ಸಸ್ ಇರುವಂತದ್ದು. ಹಾಗಾಗಿ ಅದನ್ನ ಆರಂಭದಲ್ಲೇ ಮಾಡಿದ್ರೆ ಆವಾಗ್ಲೇ ಆತನನ್ನ ವಶಕ್ಕೆ ಪಡ್ಕೊಳ್ಬೇಕಾಗುತ್ತೆ. ಆತ ಈವರೆಗೂ ಸದ್ಯಕ್ಕೆ ದೂರುದಾರನಾಗಿರುವಂತದ್ದು. ಈಗ ತಲೆಬುರುಡೆಯನ್ನ ಆತ ತಂದಿರುವಂತದ್ದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದನ್ನ ಆತ ನಿಖರವಾಗಿ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆತನ ಮೇಲೇನೆ ಆ ಪ್ರಕರಣ ದಾಖಲಿಸಿ ಆತನನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದೆ ಈ ಒಂದು ತಲೆಬುರುಡೆಯನ್ನ ತಂದಿರುವಂತ ಹಿನ್ನೆಲೆಯಲ್ಲಿ. ಹಾಗಾಗಿ ಈ ಎಲ್ಲ ಉತ್ಖನನ ಆದ ಕೊನೆಯ ಭಾಗದಲ್ಲಿ ತಲೆಬುರುಡೆ ಮಹಜರ್ ಮಾಡುವ ಅನ್ನುವಂತ ನಿರ್ಧಾರವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಅದೇ ರೀತಿಯಾಗಿ ಈಗ ಉತ್ಖನನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದ್ದಾರೆ. ಹೀಗಾಗಿ ಈಗ ಇವತ್ತು ಆ ತಲೆಬುರುಡೆ ಏನಿತ್ತು ಆ ತಲೆಬುರುಡೆಯ ಮಹಜರು ಪ್ರಕ್ರಿಯೆಯನ್ನ ಇವತ್ತು ಮಾಡ್ಲಿಕ್ಕೆ ಆರಂಭ ಮಾಡಿರುವಂತದ್ದು. ಇವತ್ತು ಸುಮಾರು ಒಂದು 11-12 ಗಂಟೆಯ ಸುಮಾರಿಗೆ ಆತ ತೋರಿಸಿರುವಂತ ಜಾಗ ಯಾವ್ದಿದೆ, ತಲೆಬುರುಡೆಯನ್ನು ತಂದಿರುವಂತದ್ದು, ಅದನ್ನ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಮಹಜರ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಆತ ಆ ತಲೆಬುರುಡೆಯನ್ನ ಏಕಾಏಕಿಯಾಗಿ ಆತ ಒಬ್ಬನೇ ಹೋಗಿ ಆತನ ಸ್ನೇಹಿತರ ಜೊತೆ ಯಾರೋ ಒಂದ್ 2-3 ಜನ ವಿಡಿಯೋ ಚಿತ್ರೀಕರಣ ಎಲ್ಲ ಮಾಡಿರುವಂತ ಹಿನ್ನೆಲೆಯಲ್ಲಿ ಆತನ ಜೊತೆ ಯಾರೋ ಆ ಸ್ಥಳಕ್ಕೆ ತೆರಳಿದ್ದಾರೆ. ಹಾಗಾಗಿ ಆತನ ಜೊತೆ ಹೋದವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಯಾವುದೇ ಪೊಲೀಸರ ಸಮಕ್ಷಮ ಇಲ್ಲದೆ ಆತ ಹೋಗಿ ನೇರವಾಗಿ ಒಂದು ಭೂಮಿ ಅಡಿಯಿಂದ ಒಂದು ತಲೆಬುರುಡೆಯನ್ನು ಅಗೆದು ತಂದಿರುವಂತ ಹಿನ್ನೆಲೆಯಲ್ಲಿ ಆತನ ಮೇಲೇನೆ ಈಗ ಪ್ರಕರಣ ದಾಖಲಾಗುವಂತ ಸಾಧ್ಯತೆನೇ ಇದೆ. ಈ ಹಿನ್ನೆಲೆಯಲ್ಲಿ ಆತನ ಜೊತೆ ಹೋದವರು ಯಾರೆಲ್ಲ ಇದ್ದಾರೆ ಅವರನ್ನು ಈಗಾಗಲೇ ಗುರುತಿಸಿದ್ದಾರೆ ಪೊಲೀಸರು. ಇವತ್ತು ಮಹಜರ್ ಮಾಡುವಂತ ಸಂದರ್ಭದಲ್ಲಿ ಅವರನ್ನು ಕರೆತರುವಂತ ಸಾಧ್ಯತೆಗಳಿದೆ. ಹಾಗಾಗಿ ಮಹಜರು ಆದ ಬಳಿಕ ಆತನನ್ನ ಆ ತಲೆಬುರುಡೆ ಪ್ರಕರಣದಲ್ಲಿ ವಶಕ್ಕೆ ಪಾಯಿಂಟ್ಗಳಲ್ಲಿ ಏನು ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗುವ ಸಾಧ್ಯತೆ ಇರುವಂತದ್ದು. ಮಮತಾ. ಓಕೆ ಸುಕ್ಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಟ್ಲೀಸ್ಟ್ ಈಗಲಾದರೂ ಕೂಡ ಆ ತಲೆಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅವರು ಸ್ಪಾಟ್ ಮಹಜರನ್ನು ಮಾಡಬೇಕಾಗುತ್ತೆ. ಆಮೇಲೆ ನಾಳೆ ದಿನ ಚಾರ್ಜ್ ಶೀಟ್ ಹಾಕೋ ಹಂತಕ್ಕೆ ಏನಾದರೂ ಹೋದರೆ ಬಹಳ ಮುಖ್ಯವಾಗಿ ಇದನ್ನು ಹೇಳಲೇಬೇಕು. ಆತ 164 ಸ್ಟೇಟ್ಮೆಂಟಲ್ಲೂ ಇದನ್ನು ತುಂಬ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾನೆ. ತಲೆಬುರುಡೆಯನ್ನು ತಂದಿರತಕ್ಕಂಥದ್ದು ನೀವು ಯಾರು ನಂಬಲ್ಲ ಅನ್ನೋ ಕಾರಣಕ್ಕೆ ಸ್ಯಾಂಪಲ್ ಆಗಿ ಇದನ್ನು ತಂದಿದ್ದೀನಿ ಅಂತ ಕೂಡ ಹೇಳಿರೋದ್ರಿಂದ ಆ ಕೆಲಸ ಆಗಲೇಬೇಕು.